Solanaceae. See, this Solanaceae is commonly regarded as a potato family anta heli kariteve. See, once again, here there is a taxonomic hierarchy or systematic position, that is class Dicotyledonnae. It comes under the order Tubiflorae, family Solanaceae. See, what you are seeing the plants here are the Datura. So, this is the flower. I think you have seen this plant flower. So, this is the Datura. Idanna ನಾವು Datura ಅಂತ ಹೇಳಿ ಕರೀತೇವೆ. ಇದನ್ನು ಮೋಸ್ಟ್ ಪ್ರಾಬಬ್ಲಿ ನೀವು ನೋಡಿರಬಹುದು. ಜೊತೆಯಲ್ಲಿ ಕ್ಯಾಪ್ಸಿಕಮ್, ಚಿಲ್ಲಿ, brinjal, potato, all these plants comes under this family Solanaceae. ಈ ಫ್ಯಾಮಿಲಿ Solanaceae ಅಂತ ಹೇಳಿದ ತಕ್ಷಣ ನೀವು ಬ್ರಿಂಜಾಲ್ ನೋಡಿದ್ದೀರಾ. ಸೊ ಬ್ರಿಂಜಾಲ್ ಅಥವಾ ಕ್ಯಾಪ್ಸಿಕಮ್, ಚಿಲ್ಲಿ, ಅದರ ಮೇಲ್ಗಡೆ ಒಂದು ಕಿರೀಟ ಇರುತ್ತೆ ಅಲ್ವಾ, ದಟ್ ಈಸ್ ದ ಪರ್ಸಿಸ್ಟೆಂಟ್ ಕೇಲಿಕ್ಸ್. ಅದನ್ನು ನಾವು ಪರ್ಸಿಸ್ಟೆಂಟ್ ಕೇಲಿಕ್ಸ್ ಅಂತೇಳಿ ಹೇಳಿ ಕರಿತೇವೆ. ದಟ್ಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದಿಸ್ family Solanaceae. See, when we observe the habit of the plant body, it may be a herb, shrubs or rarely trees. ಇದರಲ್ಲಿ ಟ್ರೀ ಅಂತೇಳಿ ಹೇಳಿದರೆ ಬಹಳ ಕಡಿಮೆ ಇರುತ್ತೆ, ಹಾಗಾಗಿ ಹರ್ಬ್ಸ್ ಮತ್ತು shrubs ಹೆಚ್ಚಿಗೆ ಕಂಡು ಬರ್ತದೆ. See, once again, it is a dicot plant. The root system is always a taproot system, and when we observe the stem is cylindrical, branched, herbaceous or woody. Underground stem is potato. Now, potato anta ಹೇಳಿದ ತಕ್ಷಣ it is not the root, it is a stem modification. It is an underground stem modification ಅಂತ ಹೇಳಿ ಕರೀತೇವೆ potato. Leaves. The leaves are simple leaves here. When we observe the family Fabaceae, the leaves may be either pinnately compound or palmately compound. Pinnately compound leaves ಆದರೂ ಇರಬಹುದು ಅಥವಾ palmately compound leaves ಆದರೂ ಇರಬಹುದು. ಆದರೆ ಇಲ್ಲಿ ಏನಾಗ್ತದೆ ಅಂತೇಳಿ ಹೇಳಿದಾಗ the leaves are simple, alternate, ex-stipulate. ಸ್ಟಿಪ್ಯೂಲ್ ಇಲ್ಲ ಅಂತ ಹೇಳಿದರೆ ನಾವು ಅದನ್ನು ex-stipulate ಅಂತ ಹೇಳಿ ಕರೀತೇವೆ. The phyllotaxy is alternate and then reticulate venation. It's a dicot plant. ಡೈಕಾಟ್ ಪ್ಲಾಂಟಲ್ಲಿ ಲೀಫಲ್ಲಿ ಯಾವಾಗಲೂ ರೆಟಿಕ್ಯುಲೇಟ್ ವೆನೇಷನ್ನ ಎಕ್ಸಿಬಿಟ್ ಮಾಡ್ತದೆ. ಅದೇ ನಾವು ಮೋನೋಕಾಟ್ ತೊಗೊಂಡಿದ್ದೀವಿ ಅಂತೇಳಿ ಹೇಳಿದಾಗ ಪ್ಯಾರಲಲ್ ವೆನೇಷನ್ನ ಎಕ್ಸಿಬಿಟ್ ಮಾಡ್ತದೆ. ಸಿ ವೆನ್ ವಿ ಅಬ್ಸರ್ವ್ ದ ಇನ್ಫ್ಲೋರಸೆನ್ಸ್, ಹಿಯರ್ ಇಟ್ ಈಸ್ ಆಕ್ಸಿಲರಿ ಸಾಲಿಟರಿ ಆರ್ ಸೈಮೋಸ್ ಇನ್ ಸೊಲಾನಮ್ ಅಂತ ಹೇಳಿ ಕರಿತೇವೆ. ಸಿ ಆಕ್ಸಿಲರಿ ಸಾಲಿಟರಿ ಅಂತೇಳಿ ಹೇಳಿದಾಗ ಅಟ್ ದ ಆಕ್ಸೈಲ್ ಪೊಸಿಷನ್ ಅಂತ ನಾವು ಏನು ಕರಿತೇವೆ, ದಟ್ ಮೀನ್ಸ್ ದ ಮೇನ್ ಸ್ಟೆಮ್. ಈಗ ಇಲ್ಲಿ ಇದು ಮೇನ್ ಸ್ಟೆಮ್ ಅಂತ ಇಲ್ಲಿ ಹೇಳಿದರೆ ಇಲ್ಲಿಂದ ಲೀಫ್ ಅರೈಸ್ ಆಗ್ತದೆ, ಇಲ್ಲೊಂದು ಆಂಗಲ್ ಫಾರ್ಮ್ ಆಗ್ತದೆ ನೋಡಿ, ಇನ್ ಬಿಟ್ವೀನ್ ದ ಮೇನ್ ಸ್ಟೆಮ್ ಆಸ್ ವೆಲ್ ಆಸ್ ದ petiole or the pedicel. Petiole of the leaf, you will find an angle. This angle is considered as the axile. They are in the flower arises, here we will find a bud. Leaves. Leaves are simple, alternate, exstipulate, phyllotaxy is alternate and reticulate venation. See, when we observe the simple leaf, it has a single laminar that can be seen here, hence it is regarded as a simple leaf. And we will find the alternate phyllotaxy and exstipulate. Exstipulate ಅಂತ ಹೇಳಿದಾಗ at the base of the petiole, petiole base ಏನಿದೆ ಅಲ್ಲಿ ಒಂದು ಸ್ಮಾಲ್ ಲೀಫ್ ಲೈಕ್ ಸ್ಟ್ರಕ್ಚರ್ ಸ್ಟಿಪ್ಯೂಲ್ ಅಂತ ಏನು ಕರಿತೇವೆ ಅದು ಕಂಡು ಬರೋದಿಲ್ಲ, ಹಾಗಾಗಿ ನಾವು ಅದನ್ನು ಎಕ್ಸ್ಟಿಪ್ಯುಲೇಟ್ ಅಂತ ಹೇಳ್ತೇವೆ. ರೆಟಿಕ್ಯುಲೇಟ್ ವೆನೇಷನ್ ಅಂತ ಹೇಳಬೇಕಾದ್ರೆ ಒಂದು ಡೈಕಾಟ್ ಲೀಫ್ ಏನಿದೆ ಅದರಲ್ಲಿ ಯಾವಾಗಲೂ ರೆಟಿಕ್ಯುಲೇಟ್ ವೆನೇಷನ್ನು ಕಂಡು ಬರ್ತದೆ. ಮತ್ತೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂತೇಳಿ ಹೇಳಿದಾಗ ಅನ್ಈಕ್ವಲ್ ಲೆಮೈನಾರ್ ಬೇಸ್ ಅಂತ ಹೇಳ್ತೇವೆ. ಅನ್ಈಕ್ವಲ್ ಲೆಮೈನಾರ್ ಬೇಸ್ ಅಂತ ಹೇಳಿದರೆ ನೋಡಿ, ಒಂದು ಕೆಳಗಡೆ ಇದೆ ಲೀಫ್ ಬೇಸು, ಇನ್ನೊಂದು ಮೇಲ್ಗಡೆ ಇದೆ, ಹಾಗಾಗಿ ನಾವು ಅದನ್ನು
ಅನ್ಈಕ್ವಲ್ ಲೆಮೈನಾರ್ ಬೇಸ್ ಅಂತ ಕರಿತೇವೆ. ಈಗ ಇನ್ಫ್ಲೋರಸೆನ್ಸ್ ಏನಿದೆ, ದಟ್ ಈಸ್ either it may be an axillary solitary or it's a cymose, as in case of Solanum. Solanum species, Solanum tuberosum, Solanum melangina, ನೀವು ಬದನೆಕಾಯಿ ಮತ್ತು ಪೊಟ್ಯಾಟೊ ಅಂತ ಏನು ಕರೀತಾರೆ ಅದನ್ನು ಸೊಲಾನಮ್ ಅಂತ ಹೇಳಿ ಕರಿತೇವೆ. ಸೊ ಅಲ್ಲಿ ಸೈಮೋಸ್ ಇನ್ಫ್ಲೋರಸೆನ್ಸ್ ಇರುತ್ತೆ. ಇಲ್ಲಿರ್ತಕ್ಕಂಥ ಪ್ಲಾಂಟ್ ದತೂರ ಏನಿದೆ ಅದರಲ್ಲಿ ಸಾಲಿಟರಿ ಸೈಮ್ ಕಂಡು ಬರ್ತದೆ. ಸಾಲಿಟರಿ ಸೈಮ್ ಅಂತ ಹೇಳಬೇಕಾದ್ರೆ ಒಂದೇ ಸಿಂಗಲ್ ಫ್ಲವರ್ ಇರುತ್ತೆ, ಅದು ಆಕ್ಸೈಲ್ ಪೊಸಿಷನಲ್ಲಿ ಕಂಡು ಬರ್ತದೆ. ಹಾಗಾಗಿ ನಾವು ಅದನ್ನು ಆಕ್ಸಿಲರಿ ಸಾಲಿಟರಿ ಅಂತ ಹೇಳ್ತೇವೆ. ಇಟ್ ಈಸ್ ರಿಗಾರ್ಡೆಡ್ ಆಸ್ ದ ಆಕ್ಸಿಲರಿ ಸಾಲಿಟರಿ. ಅಂದರೆ ಸೊ ದಿಸ್ ಇಸ್ ದ ಮೇನ್ ಸ್ಟೆಮ್. ಈ ಮೇನ್ ಸ್ಟೆಮ್ಮಲ್ಲಿ ಏನೋ ಒಂದು ಲೀಫ್ ಅರೈಸ್ ಆಗ್ತದೆ, ಇಲ್ಲೊಂದು ಆ್ಯಂಗಲ್ ಬರುತ್ತಲ್ಲ ಅದನ್ನು ನಾವು ಆಕ್ಸೈಲ್ ಅಂತ ಕರಿತೇವೆ. ಅಲ್ಲೊಂದು ಬಡ್ ಇರುತ್ತೆ ಪ್ಲಾಂಟಲ್ಲಿ, ಆಕ್ಸಿಲರಿ ಬಡ್. ಯು ಹ್ಯಾವ್ ಲರ್ನ್ಡ್ ಇಟ್. ದಟ್ ಆಕ್ಸಿಲರಿ ಬಡ್ ಡೆವಲಪ್ಸ್ ಇನ್ ಟು an flower or an inflorescence or a branch. Here it is the axillary solitary ಅಂತ ಹೇಳಿ ಕರಿತೇವೆ. Next, flower. See, when you observe the flower, it is ebracteate, andre bracts are absent. Pedicellate, pedicel irutte ಒಂದು. The stalk of the flower is known as a pedicel. ಸ್ಟಾಕ್ ಆಫ್ ದ ಫ್ಲವರ್ ಅನ್ನು ನಾವು ಪೆಡಿಸಿಲ್ ಅಂತ ಹೇಳಿ ಕರಿತೇವೆ. ಸೊ ಪೆಡಿಸಲೇಟ್, ಕಂಪ್ಲೀಟ್, ಆಲ್ ದ 4 whorls are present, bisexual, both the male and female reproductive structures are present in a flower, actinomorphic. The flower can be cut into 2 identical halves in any plane passing through the center. Pentamerous, that is multiples of 5, and hypogynous, that is all the floral whorls are present below the ovary, that is the hypogynous, but the ovary takes the position that is superior, hence it is regarded as the superior ovary. Calyx. See, this indicates the calyx. ನೋಡಿ ಇಲ್ಲಿ ಇದೇನಿದೆ ಇದು ಕೇಲಿಕ್ಸು. ಈ ಪರ್ಪಲ್ ಕಲರಲ್ಲಿ ಕಂಡು ಬರ್ತಕ್ಕಂತಹದ್ದು ಕೊರೋಲಾ. ಗ್ರೀನ್ ಕಲರಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅದು ಕೇಲಿಕ್ಸು. ಆ ಪರ್ಪಲ್ ಕಲರಲ್ಲಿ ಇಂಡಿಕೇಟ್ ಮಾಡೋದು ಕರೋಲಾ. ಮತ್ತು ಇಲ್ಲಿ ಯು ಕ್ಯಾನ್ ಸಿ ಡೈರೆಕ್ಟ್ ಆಗಿ ನೋಡ್ತಾ ಇದ್ದೀರಾ ವೈಟ್ ಕಲರ್ಲಿ ದಟ್ ಕಾನ್ಸ್ಟಿಟ್ಯೂಟ್ ದ ಕರೋಲಾ. ಕೇಲಿಕ್ಸ್ ಏನಿದೆ 5 ಸೆಪಲ್ಸ್ ಇದೆ. ದ ಸೆಪಲ್ಸ್ ಆರ್ ಫ್ಯೂಸ್ಡ್. ಎಲ್ಲ ಸೆಪಲ್ಸು ಫ್ಯೂಸ್ ಆಗಿದೆ, ಹಾಗಾಗಿ ಗ್ಯಾಮೋಸೆಪಲಸ್ ಅಂತ ಕರಿತೇವೆ. ಮತ್ತು ವಾಲ್ವೇಟ್ ಇಸ್ಟಿವೇಷನ್ನ ಎಕ್ಸಿಬಿಟ್ ಮಾಡ್ತದೆ. ಕರೋಲಾ ಒನ್ಸ್ ಅಗೈನ್ 5 petals, they are united. You can see the petals are fused, that is gamopetalis. Estivation, that is valvate or twisted estivation. Valvate ಅಥವಾ twisted estivation ಅಂತ ಹೇಳಿ ಕರೀತೇವೆ. ನೆಕ್ಸ್ಟ್ ಇಸ್ ದ ಆಂಡ್ರೇಶಿಯಮ್. ದ ನಂಬರ್ ಆಫ್ ಸ್ಟೇಮನ್ಸ್ ಎಷ್ಟಿದೆ ಇಲ್ಲಿ ಸೊಲನೇಸಿನಲ್ಲಿ ಅಂದರೆ 5 ಸ್ಟೇಮನ್ಸ್ ಕಂಡು ಬರ್ತದೆ. ದೇರ್ ಆರ್ 5 ಸ್ಟೇಮನ್ಸ್. ದೇ ಆರ್ ಎಪಿಪೆಟಲಸ್. ಎಪಿಪೆಟಲಸ್ ಅಂದರೆ ಏನು? So this is the filament of the stamens that are attached to the petals. The filament of the stamens are attached to the petals, it is epipetalous. Alternating with the corolla lobes, filaments of unequal length, anther, diathecous. Anther ಏನಿದೆ, see this is the anther, ಈ anther diathecous. 2 ಲೋಬ್ ಇರೋದ್ರಿಂದ ನಾವು diathecous ಅಂತ ಹೇಳಿ ಕರಿತೇವೆ. That is gynoecium. The gynoecium is always bicarpillary syncarpous, bilocular, many ovules on axial placentation, and the placenta is swollen. ಇಲ್ಲಿ placenta ಏನಿದೆ ಅದು swollen ಆಗಿರ್ತದೆ. See here, this is the TS of ovary. There are 2 carpels can be seen there. See ಇದು ಒಂದು carpel. See this is another carpel. There are 2 carpels. It is bicarpillary syncarpous. Syn refers to fused. The carpels are fused. That is syncarpous, superior ovary with axial placentation. ನೀವು ಇದನ್ನು ನೋಡಬೇಕು ಅಂತ ಹೇಳಿದರೆ ಟೊಮ್ಯಾಟೊ ಅಥವಾ ಕ್ಯಾಪ್ಸಿಕಮ್ನ ನಾವು ಟ್ರಾನ್ಸ್ವರ್ಸ್ ಸೆಕ್ಷನ್ ತೆಗೆದಿದ್ದೀವಿ ಅಥವಾ ಲಾಂಜಿಟ್ಯೂಡ್ನಲ್ ಸೆಕ್ಷನ್ ತಗೊಂಡಿದ್ದೀವಿ ಅಂತೇಳಿ ಹೇಳಿದರೆ ಯು ಕ್ಯಾನ್ ಮೇಕ್ ಔಟ್. ಟ್ರಾನ್ಸ್ವರ್ಸ್ ಸೆಕ್ಷನಲ್ಲಿ ಈಸಿಯಾಗಿ ಗೊತ್ತಾಗ್ತದೆ. ವೆನ್ ಯು ಟೇಕ್ ಎ ಟ್ರಾನ್ಸ್ವರ್ಸ್ ಸೆಕ್ಷನ್ ಅಂತ ಹೇಳಿದರೆ ದಟ್ ಈಸ್ ಹಾರಿಜಾಂಟಲ್ ಟು ದ ಗ್ರೌಂಡ್. ದ ಸೆಕ್ಷನ್ ವಿಲ್ ಬಿ ಟೇಕನ್ ಹಾರಿಜಾಂಟಲ್ ಟು ದ ಗ್ರೌಂಡ್ ಲೆವೆಲ್ಗೆ ತೆಗೆದಿದ್ದೀವಿ ಅಂದರೆ ಅದನ್ನು ನಾವು ಟ್ರಾನ್ಸ್ವರ್ಸ್ ಸೆಕ್ಷನ್ ಅಂತೇಳಿ ಹೇಳಿ ಕರಿತೇವೆ. ಬೈಕಾರ್ಪಿಲರಿ, ಸಿಂಕಾರ್ಪಸ್, ಬೈಲಾಕ್ಯುಲಾರ್, ಮೆನಿ ಓವ್ಯೂಲ್ಸ್ ವಿತ್ ಆಕ್ಸೈಲ್ ಪ್ಲಾಸೆಂಟೇಷನ್. ಇವೀಗ
ಟೊಮ್ಯಾಟೊ ಕಟ್ ಮಾಡಿದ್ದೀರಾ ಅಂದರೆ ಅದರಲ್ಲಿ ಒಂದೇ ಒಂದು ಸೀಡ್ ಕಂಡು ಬರ್ತಾ ಇಲ್ಲ. ಮೆನಿ ಸೀಡ್ಸ್ ವಿ ಆರ್ ಗೋಯಿಂಗ್ ಟು ಸಿ ದರ್. ಹಾಗಾಗಿ ಮೆನಿ ಓವ್ಯೂಲ್ಸ್ ವಿಲ್ ಡೆವಲಪ್ಸ್ ಇನ್ ಟು ಸೀಡ್. ಆ್ಯಂಡ್ ದಿಸ್ ಇಸ್ ಅಬೌಟ್ ದ ಗೈನೇಷಿಯಮ್. ಫ್ರೂಟ್ ಏನಿದೆ ಅಂತೇಳಿ ಹೇಳಿದಾಗ ಐದರ್ ಇಟ್ ಮೇ ಬಿ ಎ ಬೆರ್ರಿ ಆರ್ ಕ್ಯಾಪ್ಸ್ಯೂಲ್. ಸಿ ಹಿಯರ್ ದ ಬಂಚ್ ಆಫ್ ಗ್ರೇಪ್ಸ್ ಏನಿದೆ ದಟ್ ಕಾನ್ಸ್ಟಿಟ್ಯೂಟ್ ಎ ಬೆರ್ರಿ. ಸಿ ಹಿಯರ್ ದ ಬ್ರಿಂಜಾಲ್ ಏನಿದೆ ದಟ್ಸ್ ಆಲ್ಸೋ ಎ ಬೆರ್ರಿ ಅಂತ ಹೇಳಿ ಕರಿತೇವೆ. ಸೀಡ್ಸ್ ಆರ್ ಎಂಡೋಸ್ಪರ್ಮಿಕ್. ಇದರಲ್ಲಿ ಸೀಡ್ಸಲ್ಲಿ ಎಂಡೋಸ್ಪರ್ಮ್ ಕಂಡುಬರ್ತದೆ. ಈಗ ಫ್ಲೋರಲ್ ಡಯಾಗ್ರಾಮ್ ಆ್ಯಂಡ್ ಫ್ಲೋರಲ್ ಫಾರ್ಮುಲಾ ನೋಡಿ. ಇಲ್ಲಿ ಆಕ್ಸಸ್ನ ರೆಪ್ರೆಸೆಂಟ್ ಮಾಡ್ತೇವೆ ಡಾಟಲ್ಲಿ. ದ ಫಸ್ಟ್ ಓರಲ್ ದಟ್ ಈಸ್ ಕೇಲಿಕ್ಸ್. ದ ನಂಬರ್ ಆಫ್ ಸೆಪಲ್ಸ್ ಆರ್ 5 ಇನ್ ನಂಬರ್. ದೇ ಆರ್ ಫ್ಯೂಸ್ಡ್. ಡಯಾಗ್ರಾಮ್ ಇಂಡಿಕೇಟ್ ಮಾಡುತ್ತೆ ಯಾವ ರೀತಿಯಾದಂಥ ಟ್ಯಾಕ್ಸಾನಮಿಕ್ ಡಿಸ್ಕ್ರಿಪ್ಷನ್ ಇದೆ ಅಂತೇಳಿ ಹೇಳಿ. ಮತ್ತು ಸೆಕೆಂಡ್ ಓರಲ್ ಏನಿದೆ ಅದು ಪೆಟಲ್ಸ್. ಆ ಪೆಟಲ್ಸ್ ಏನಿದೆ 5 ಪೆಟಲ್ ಇದೆ. ಫಾರ್ 5 ಪೆಟಲ್ಸ್ ಎಲ್ಲ ಏನಿದೆ ದೇ ಆರ್ ಫ್ಯೂಸ್ಡ್ ಗ್ಯಾಮೋಪೆಟಲಸ್. ಆ್ಯಂಡ್ ವಿಲ್ ಫೈಂಡ್ 5 ಸ್ಟೇಮನ್ಸ್. 5 ಸ್ಟೇಮನ್ಸ್ ಇದೆ. ದ ಫಿಲಮೆಂಟ್ ಆಫ್ ದ ಸ್ಟೇಮನ್ಸ್ ಆರ್ ಅಟ್ಯಾಚ್ ಟು ದ ಕೊರೋಲಾ. ಕೊರೋಲಾಗೆ ಇಲ್ಲಿ ಅಟ್ಯಾಚ್ ಆಗಿದೆ. ಸೊ ಹಾಗಾಗಿ ಇದು ಎಪಿಪೆಟಲಸ್ ಅಂತ ಹೇಳಿ ಕರಿತೇವೆ. ಸ್ವೋಲನ್ ಪ್ಲಾಸೆಂಟಾ ಇದೆ ಇಲ್ಲಿ. ಸೊ ಇಟ್ ಈಸ್ ಒಬ್ಲಿಕ್ಲಿ ಪ್ಲೇಸ್ಡ್. ಓಬ್ಲಿಕ್ ಆಗಿ ಪ್ಲೇಸ್ ಆಗಿದೆ. ಬೈಕಾರ್ಪಿಲರಿ, ಬೈಲಾಕ್ಯುಲರ್, ಸಿಂಕಾರ್ಪಸ್, ಸುಪೀರಿಯರ್ ಓವರಿ ವಿತ್ ಆಕ್ಸೈಲ್ ಪ್ಲಾಸೆಂಟೇಷನ್ ಅಂತ ಹೇಳ್ತೇವೆ. ಇದು ಫ್ಲೋರಲ್ ಡಯಾಗ್ರಾಮ್. ಈಗ ಫ್ಲೋರಲ್ ಫಾರ್ಮುಲಾ ರೆಪ್ರೆಸೆಂಟ್ ಮಾಡ್ತೇವೆ. ಇಟ್ ಈಸ್ ಇಬ್ರಾಕ್ಟಿಯೇಟ್, ಬ್ರಾಕ್ಟಿಲಾ, ಬೈಸೆಕ್ಷುಯಲ್, ಆಕ್ಟಿನೋಮಾರ್ಫಿಕ್, ಕೇಲಿಕ್ಸ್ 5 ದೇ ಆರ್ ಫ್ಯೂಸ್ಡ್, ಕೊರೋಲಾ 5 ಕೊರೋಲಾನು ಸಹ ಇಲ್ಲಿ ಫ್ಯೂಸ್ ಆಗಿದೆ. ಹೀಗೆ ಆಂಡ್ರೇಷಿಯಮ್ 5 ಆಂಡ್ರೇಷಿಯಮ್ ಪ್ಯೂರ್ ದೇ ಆರ್ ಯುನೈಟೆಡ್. ಹಾಗಾಗಿ ಇಲ್ಲೇನಾಗ್ತದೆ ಫ್ಯೂಸ್ಡ್ ಆಗಿರೋದ್ರಿಂದ ಆಂಥರ್ಸ್ ಆರ್ ಫ್ಯೂಸ್ಡ್ ವಿತ್ ದ ಪೆಟಲ್ಸ್. ಎಪಿಪೆಟಲಸ್, ದ ಗೈನೇಷಿಯಮ್, bicarpillary, syncarpus, superior ovary with axile placentation. See, ebracteate, bisexual, actinomorphic, calyx, sepals 5, fused, corolla, petals 5, fused, androecium 5, epipetalous, gynoecium, bicarpillary, syncarpus, superior ovary ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೇವೆ. That's about the family Solanaceae. The next family is the Liliaceae. ಇದನ್ನು ಲಿಲಿ ಫ್ಯಾಮಿಲಿ ಅಥವಾ ಆನಿಯನ್ ಫ್ಯಾಮಿಲಿ ಅಂತ ಹೇಳಿ ಕರಿತೇವೆ. ದಿಸ್ ಇಸ್ ದ ಮೊನೊಕಾಟ್ ಫ್ಯಾಮಿಲಿ. ನಾವು ಫ್ಯಾಬೇಸಿ ಮತ್ತು ಸೊಲನೇಸಿ ಏನಿದೆ ಅದು ಎರಡು ಡೈಕಾಟಿಲಿಡನಸ್ ಫ್ಯಾಮಿಲಿ ಆಗ್ತದೆ. ಆನಿಯನ್ ಫ್ಯಾಮಿಲಿ ಏನಿದೆ ಅದು ಮೊನೊಕಾಟ್ ಫ್ಯಾಮಿಲಿ ಆಗುತ್ತೆ. ಇಟ್ ಕಮ್ಸ್ ಅಂಡರ್ ದ ಫ್ಯಾಮಿಲಿ ಲಿಲಿಯೇಸಿ. ಸೈಂಟಿಫಿಕ್ ನೇಮ್ ಅದಕ್ಕೆ ನಾವು ಏಲಿಯಮ್ ಸಿಪಾ ಅಂತ ಹೇಳಿ ಕರಿತೇವೆ. ಇಟ್ ಕಮ್ಸ್ ಅಂಡರ್ ದ ಕ್ಲಾಸ್ ಮೊನೊಕಾಟಿಲಿಡನಿ, ಆರ್ಡರ್ ಲಿಲಿಫ್ಲೋರೆ, family Liliaceae. See here you will find the onion. So the family Liliaceae. See, when we observe the roots are adventitious roots and the fibrous root system. ನೋಡಿ ಮೊನೊಕಾಟ್ ಅಂತ ಹೇಳಿದ ತಕ್ಷಣ ನಾವು ಫೈಬ್ರಸ್ ರೂಟ್ ಸಿಸ್ಟಮ್ ಅಂತ ಕರೀತೇವೆ. ಆದರೆ ಈ ಆನಿಯನ್ ಏನಿದೆ ಈ ಆನಿಯನ್ನಲ್ಲಿ ಇಟ್ಸ್ ಎ ಬಲ್ಬ್, ಇಟ್ಸ್ ಎ ಮಾಡಿಫೈಡ್ ಸ್ಟೆಮ್, ದಟ್ ಇಸ್ ದ ಬಲ್ಬ್ ಅಂತ ಹೇಳಿ ಕರೀತೇವೆ. ಈ ಬಲ್ಬ್ ಏನಿದೆ ಇಲ್ಲಿ ಇಟ್ಸ್ ಅನ್ ಅಂಡರ್ಗ್ರೌಂಡ್ ಸ್ಟೆಮ್. ಹಿಯರ್ ವಿಲ್ ಫೈಂಡ್ ದ ಸ್ಟೆಮ್ ಕಂಡು ಬರ್ತದೆ ಒಂದು ಬ್ರೌನ್ ಕಲರಲ್ಲಿ. ಇದನ್ನು ನಾವು ವಾಟ್ರಲ್ಲಿ ಇಟ್ಟಿದ್ದೇವೆ ಅಂತೇಳಿ ಹೇಳಿದಾಗ ಅಥವಾ ಸಾಯಿಲಲ್ಲಿ ಇಟ್ಟಿದ್ದೇವೆ ಅಂದರೆ ವಿಲ್ ಫೈಂಡ್ ದ ರೂಟ್ಸ್ ಅರೈಸಸ್ ಫ್ರಮ್ ದ ಸ್ಟೆಮ್. ಇಲ್ಲಿ ಸ್ಟೆಮ್ಮಿಂದ ರೂಟ್ಸ್ ಬಂದಿರೋದ್ರಿಂದ ನಾವು ಅಡ್ವಾಂಟೇಜಿಯಸ್ ಅನ್ನೋ ವರ್ಡನ್ನು ಉಪಯೋಗಿಸ್ತಾ ಇದ್ದೇವೆ. ಇಲ್ಲ ಅಂತ ಹೇಳಿದರೆ ನಾವು ಫೈಬ್ರಸ್ ರೂಟ್ಸ್ ಅಂತ ಕರಿತೇವೆ. ಸೊ ಇಟ್ ಈಸ್ ದ adventitious roots. These are the scale leaves. See, these are also the leaves. It ends with the inflorescence. ಇದು ಕೊನೆಯಲ್ಲಿ ಮೇಲ್ಗಡೆ ಇನ್ಫ್ಲೋರೆಸೆನ್ಸು ಕಂಡು ಬರ್ತದೆ. ಈ ಬಲ್ಬನ್ನು ಮೋಸ್ಟ್ ಪ್ರಾಬಬ್ಲಿ ನೀವು ನೋಡಿದ್ದೀರಾ. ಮೊದಲನೇ ಸ್ಲೈಡ್ ಏನಿದೆ ಫ್ಯಾಮಿಲಿ ಲಿಲಿಯೇಸಿ ಅದರಲ್ಲಿ ಈ ಒಂದು ಆನಿಯನ್ ಬಲ್ಬ್ ಮತ್ತು
ಲೀವ್ಸ್ ಜೊತೆಗೆ ಕಂಡು ಬಂದಿತ್ತು, ರೂಟ್ ಸಹ ಇದೆ. ಸೊ ಇಲ್ಲಿ ರೂಟ್ ಸಿಸ್ಟಮ್ ಹೇಳಬೇಕಾದ್ರೆ ಅಡ್ವಾಂಟೇಜಿಯಸ್ ರೂಟ್ಸ್ ಅಥವಾ ಫೈಬ್ರಸ್ ರೂಟ್ಸ್ ಹೇಳ್ತೇವೆ. ಸ್ಟೆಮ್ ಅಂತ ಹೇಳಿದಾಗ ಆದರೆ ಆನಿಯನಲ್ಲಿ ಇಟ್ ಈಸ್ ಎ ಸ್ಟೆಮ್ ಮಾಡಿಫಿಕೇಶನ್ ದಟ್ ಕ್ಯಾನ್ ಬಿ ಸೀನ್ ದರ್, ಐದರ್ ಇಟ್ ಮೇ ಬಿ ಎ ಬಲ್ಬ್ ಆರ್ ಎ ರೈಸೋಮ್ ಅಂತ ಹೇಳಿ ಕರಿತೇವೆ. ಆದರೆ ಆನಿಯನ್ನಲ್ಲಿ ಇರ್ತಕ್ಕಂಥದ್ದು ಬಲ್ಬ್. ಹಿಯರ್ ಯು ವಿಲ್ ಫೈಂಡ್ ದ ಅಡ್ವಾಂಟೇಜಿಯಸ್ ರೂಟ್ಸ್. Inflorescence. As in case of this inflorescence is always there is the cymose inflorescence. It's very rarely we will find solitary cymose inflorescence. See there you will find the inflorescence there. This is the inflorescence. This is an umbel inflorescence anta heli kariteve. It's a type of racemose inflorescence. Flower. ನೋಡಿ, ಫ್ಲವರ್ ಏನಿದೆ ಬ್ರಾಕ್ಟ್ ಇದೆ, ಹಾಗಾಗಿ ಬ್ರಾಕ್ಟಿಯೇಟ್. ಪೆಡಿಸಿಲ್ ಇರುತ್ತೆ, ಪೆಡಿಸಲೇಟ್. ಇನ್ಕಂಪ್ಲೀಟ್. ಕೆಲವುದರಲ್ಲಿ ಇನ್ಕಂಪ್ಲೀಟ್ ಫ್ಲವರ್ ಇದೆ. ಇನ್ಕಂಪ್ಲೀಟ್ ಅಂದರೆ ಏನು ಅಂದರೆ ಯಾವುದಾದ್ರೂ ಒಂದು ಓರಲ್ ಮಿಸ್ ಆಗಿದೆ ಅಂತ ಹೇಳಿದರೆ ಫ್ಲವರಲ್ಲಿ, ಅವಾಗ ನಾವು ಇನ್ಕಂಪ್ಲೀಟ್ ಅಂತ ಹೇಳಿ ಕರೀತೇವೆ. ಬೈಸೆಕ್ಷುವಲ್ ಅಂತ ಹೇಳಬೇಕಾದ್ರೆ ಬೋತ್ ದ ಮೇಲ್ ಆ್ಯಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಆಂಡ್ರೇಷಿಯಂ ಮತ್ತು ಗೈನೇಷಿಯಂ ಅಂತ ಏನು ಹೇಳ್ತೇವೆ. ಸಿ ಹಿಯರ್ ಯು ವಿಲ್ ಫೈಂಡ್ ದ ಗೈನೇಷಿಯಂ ಅಂಡ್ ದನ್ ದ ಆಂಡ್ರೇಷಿಯಂ. Hence it is regarded as a bisexual. Actinomorphic. The flower can be cut into two identical halves in any plane passing through the center. That is actinomorphic. ಇಲ್ಲಿ we use the word trimerous. Trimerous refers to the multiples of 3. Multiples of 3 ಇದೆ ಅಂತ ಹೇಳಿದರೆ ನಾವು ಅದನ್ನು trimerous ಅಂತ ಕರೀತೇವೆ. If it is multiples of 5, ಮಲ್ಟಿಪಲ್ಸ್ ಆಫ್ 5 ಅಂತ ಹೇಳಿದಾಗ ಪೆಂಟಾಮಿರಸ್. ಮತ್ತು ಹೈಪೋಗೈನಸ್, ಸುಪೀರಿಯರ್ ಓವರಿ. ಹೈಪೋಗೈನಸ್ ಮತ್ತು ಸುಪೀರಿಯರ್ ಓವರಿ ಕಂಡುಬರ್ತದೆ. See here the calyx and corolla are undifferentiated. ಇಲ್ಲಿ ಕೇಲಿಕ್ಸ್ ಮತ್ತು ಕೊರೋಲಾ. ನಾವು ಕೇಲಿಕ್ಸ್ ಮತ್ತು ಕೊರೋಲಾ ಹೇಳಬೇಕಾದ್ರೆ the calyx is always green in color. Corolla is always variously colored. See, as in case of the monocots, it's unable to differentiate the calyx and corolla. Hence, it is regarded as the perianth. Avaga ನಾವು perianth ಅನ್ನೋ ಟರ್ಮ್ ಅನ್ನು ಉಪಯೋಗಿಸ್ತೇವೆ. The units of perianth is referred as tepals. ಅದನ್ನು ನಾವು tepals ಅಂತ ಹೇಳಿ ಕರೀತೇವೆ. ಈ tepals ಹೇಗೆ ಅರೇಂಜ್ ಆಗಿರುತ್ತೆ ಅಂತ ಹೇಳಿದರೆ they are arranged in 2 whorls of 3 each. Multiples of 5 pentamerous ಅಲ್ಲಿ ಹೇಳಿದ್ವಿ. ಇಲ್ಲಿ multiples of 3 ಇದೆ ಅಂತ ಹೇಳಿದರೆ ಅದನ್ನು ನಾವು trimerous ಅಂತ ಹೇಳಿ ಕರೀತೇವೆ. And when they are fused, the tepals are fused, that is gamophilous. If they are free, it is polyphilous. Tepals free ಇದೆ ಅಂದರೆ polyphilous ಅಂತ ಕರೀತೇವೆ. ಫ್ಯೂಸ್ಡ್ ಆಗಿದೆ ಅಂತ ಹೇಳಿದರೆ ಗ್ಯಾಮೋಫಿಲಸ್ ಅಂತ ಹೇಳ್ತೇವೆ. ಈಸ್ಟಿವೇಷನ್, ಇಟ್ ಮೇ ಬಿ ವಾಲ್ವೇಟ್ ಆರ್ ಇಂಬ್ರಿಕೇಟ್ ಈಸ್ಟಿವೇಷನ್. ಆಂಡ್ರೇಷಿಯಂ, ಒನ್ಸ್ ಅಗೈನ್ ದ ನಂಬರ್ ಆಫ್ ಸ್ಟೇಮನ್ಸ್ ಆರ್ 6 ಇನ್ ನಂಬರ್. ಇಲ್ಲೂ ಸಹ ನಂಬರ್ ಆಫ್ ಸ್ಟೇಮನ್ಸ್ 6 ಇರುತ್ತೆ, ಬಟ್ ದೇ ಆರ್ ಅರೇಂಜ್ಡ್ ಇನ್ 2 whorls of 3 each. 2 whorls of 3 each ಅಂತ ಹೇಳ್ತೇವೆ. Anthers are dithecous and they are dorsifixed or versatile. The fixation of the anther differs in the flower. Dorsal surface of the anther ಗೆ ಫಿಕ್ಸ್ ಆಗಿದೆ ಅಂದರೆ dorsifixed ಅಂತ ಕರೀತೇವೆ. Exactly in the center. Consider this as the anther. ನಾವು ಇದನ್ನು ಆಂಥರ್ ಅಂತ ಹೇಳ್ತೇವೆ. ಈ ಆಂಥರಿನ ಎಕ್ಸಾಕ್ಟ್ ಆಗಿ ಮಧ್ಯದಲ್ಲಿ ಫಿಕ್ಸೇಷನ್ ಫಿಕ್ಸ್ ಆಗಿದೆ ಅಂತೇಳಿ ಹೇಳಿದರೆ ಇದನ್ನು ನಾವು ವರ್ಸಟೈಲ್. ವರ್ಸಟೈಲ್ ಅಂತೇಳಿ ಹೇಳಿದಾಗ ಈ ಕಡೆಯಿಂದ ವಿಂಡ್ ಬ್ಲೋ ಆಗ್ತಾ ಇದೆ ಅಂದರೆ ಇದು ಮೇಲೆ ಹೋಗ್ತದೆ, ಈ ಕಡೆಯಿಂದ ವಿಂಡ್ ಬ್ಲೋ ಆಗ್ತಾ ಇದೆ ಅಂದರೆ ಈ ಕಡೆದು ಮೇಲೆ ಬರ್ತದೆ. ಈಗ ನೀವು ಸೀಸಾ ನೋಡಿದ್ದೀರಲ್ವಾ, ಆ ರೀತಿಯಲ್ಲಿ ಆ್ಯಕ್ಟ್ ಮಾಡ್ತದೆ. ವರ್ಸಟೈಲ್ ಆಂಥರ್ಸ್. ನೆಕ್ಸ್ಟ್ ಈಸ್ ಗೈನೇಷಿಯಂ. ದ ಗೈನೇಷಿಯಂ ಈಸ್ tricarpellary. There are 3 carpels can be seen here. Syncarpus, the carpels are fused. Trilocular, we will find 3 locules, 1, 2, 3. Hence it is trilocular. Ovules in each locule, 2 ovules. ನೋಡಿ, ಒಂದೊಂದರಲ್ಲಿ 2 ovules ಇದೆ, 2 ovules in each locule.
and it exhibits an axile placentation. Axile placentation na exhibit ಮಾಡ್ತದೆ. Next is the fruit. So this is the capsule. So this is Gloriosa superba, one of the member of the family Liliaceae, and either it may be a capsule or it may be a berry. Now the floral diagram. Once again here it is an axis. See, they are arranged in 2 whorls of 3 each. The perianth consists of tepals arranged in 2 whorls of 3 each. ನೋಡಿ ಮೊದಲನೇ ಓರಲಲ್ಲಿ 3, ಎರಡನೇ ಓರಲಲ್ಲಿ 3 ಇದೆ, ಹಾಗಾಗಿ ಮಲ್ಟಿಪಲ್ಸ್ ಆಫ್ 3 ಅಂತ ಕರೀತೇವೆ. ಫ್ಲವರನ್ನು ಟ್ರೈಮೀರಸ್ ಅಂತ ಹೇಳ್ತೇವೆ. ನಂಬರ್ ಆಫ್ ಸ್ಟೇಮನ್ಸ್ ಏನಿದೆ ಇದನ್ನು ಸರಿಯಾಗಿ ಒಬ್ಸರ್ವ್ ಮಾಡಿದ್ದೀರಾ ಅಂತ ಹೇಳಿದರೆ, ಒಂದು ಓರಲಲ್ಲಿ 3 ಇದೆ, ಎರಡನೇ ಓರಲಲ್ಲಿ 3 ಕಂಡು ಬರ್ತದೆ. ಮತ್ತು ಟ್ರೈಕಾರ್ಪಿಲರಿ, ಟ್ರೈಲಾಕ್ಯುಲಾರ್, syncarpus, the carpels are fused, and we will find the 2 ovules in each locule. Next is floral formula. Bracteate, it is actinomorphic, bisexual, perianth 3 plus 3, it is gamophilous, fused ಆಗಿರ್ತದೆ, so bracket ಹಾಕ್ತೇವೆ. Androecium 3 plus 3, they are fused. In some cases the filaments of the anther unites with the perianth, the tepals, so we are going to put the arrow mark there. And then the gynoecium, which is tricarpillary, trilocular, syncarpus, superior ovary. ನೋಡಿ ಸುಪೀರಿಯರ್ ಅಂತ ಹೇಳಬೇಕಾದ್ರೆ ಜಿ ಕೆಳಗಡೆ ಲೈನ್ ಹಾಕಿದಾಗ ನಾವು ಸುಪೀರಿಯರ್ ಓವರಿ ಅಂತ ಹೇಳ್ತೇವೆ. ಸೊ ಇಟ್ ಎಕ್ಸಿಬಿಟ್ಸ್ ದ ಸುಪೀರಿಯರ್ ಕಂಡೀಷನ್, ಸೊ ಹಾಗಾಗಿ ಸುಪೀರಿಯರ್ ಓವರಿ ರೆಪ್ರೆಸೆಂಟ್ ಮಾಡ್ತೇವೆ. ಫ್ಲೋರಲ್ ಫಾರ್ಮುಲಾ ಮತ್ತು ಫ್ಲೋರಲ್ ಡಯಾಗ್ರಾಮ್ ಇಷ್ಟು ಬರೆದಿದ್ದೇವೆ ಅಂತೇಳಿ ಹೇಳಿದಾಗ ಟ್ಯಾಕ್ಸಾನಮಿಕ್ ಡಿಸ್ಕ್ರಿಪ್ಷನ್, ಫ್ಲೋರಲ್ ಫಾರ್ಮುಲಾ ಆ್ಯಂಡ್ ಫ್ಲೋರಲ್ ಡಯಾಗ್ರಾಮ್ ಇಷ್ಟೆಲ್ಲ ಕಂಪ್ಲೀಟ್ ಮಾಡಿದ್ದೇವೆ ಅಂದರೆ ಟ್ಯಾಕ್ಸಾನಮಿಕ್ ಡಿಸ್ಕ್ರಿಪ್ಷನ್ನು ಕಂಪ್ಲೀಟ್ ಆಗ್ತದೆ. ಸೊ ಇದ್ರ ಬೇಸಿಸ್ ಮೇಲ್ಗಡೆ ಎಕ್ಸಾಮಿನೇಷನಲ್ಲಿ ನಿಮಗೆ ಕ್ವೆಶನ್ ಅರೈಸ್ ಆಗ್ತದೆ. ಎ ಕ್ವೆಶನ್ ವಿಲ್ ಬಿ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಇದು ಸೆಕೆಂಡ್ ಕ್ವೆಶನ್ ಇರುತ್ತೆ. ಈ ಸೆಕೆಂಡ್ ಕ್ವೆಶನ್ ಏನಿದೆ ಅದರಲ್ಲಿ 2 ಕ್ವೆಶನ್ ಇರುತ್ತೆ. 2 ಕ್ವೆಶನ್ಸ್ ಆರ್ ದಾರ್. 2 ಕ್ವೆಶನ್ಸ್ ಇದೆ, ಆದರೆ ಅದರಲ್ಲಿ ಯಾವುದಾದ್ರೂ ಒಂದು ಬರಿಬಹುದಾ ಅಂತ ಹೇಳಿದರೆ ಹಾಗಲ್ಲ. ಇದು ನೀವು ಥಿಯರಿನಲ್ಲಿ ಎಕ್ಸಾಮಿನೇಷನಲ್ಲಿ ಐದರ್ ದಿಸ್ ಆರ್ ದಟ್ ಅಂತೇಳಿ ಹೇಳಿ ಬರೀತೀರಲ್ಲ, ಆ ಥರ ಅಲ್ಲ. ಎಕ್ಸಾಮಿನರ್ಸ್ ಯಾರಿದ್ದಾರೆ ಅವ್ರು ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಯಾವ ಕ್ವಶನ್ನ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ನೀವು ಅಟೆಂಡ್ ಮಾಡಬೇಕು ಅಂತೇಳಿ ಹೇಳಿ. ಎಕ್ಸಾಮಿನರ್ಸ್ ಏನಿರ್ತಾರೆ will instruct you to write the questions. ಸೆಕೆಂಡ್ ಕ್ವೆಶನ್ ಇದೆ. ಇದು ಕ್ವೆಶನ್, ಮೊದಲನೇ ಕ್ವೆಶನ್ ಈ ರೀತಿಯಾಗಿರುತ್ತೆ. ಐಡೆಂಟಿಫೈ ಅಂದರೆ ಅಲ್ಲಿ ಸೈಂಟಿಫಿಕ್ ನೇಮ್ ಬರೀಬೇಕು. ಆ್ಯಂಡ್ ಅಸೈನ್ ದ ಗಿವನ್ ಪ್ಲಾಂಟ್ ಬಿ ಟು ದ ರೆಸ್ಪೆಕ್ಟಿವ್ ಫ್ಯಾಮಿಲಿ ವಿತ್ ಎ ಮಿನಿಮಮ್ ಆಫ್ 6 ರೀಸನ್. ಸೊ ನೀವೇನು ಮಾಡಬೇಕು ಇಲ್ಲಿ ಅಂತೇಳಿ ಹೇಳಿದರೆ, ಇದರಲ್ಲಿ ಪ್ಲಾಂಟಿನ ಸೈಂಟಿಫಿಕ್ ನೇಮ್ ಬರೀಬೇಕು. ಜೊತೆಯಲ್ಲಿ ನೀವೆಲ್ಲ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಕಲ್ತಿದ್ದೀರಾ ಅಂದರೆ ಅದನ್ನು ಪ್ರೆಸೆಂಟ್ ಮಾಡ್ಬೋದು. ಫ್ಯಾಮಿಲಿ ಬರೀಬೇಕು. ಮತ್ತು ಟ್ಯಾಕ್ಸಾನಮಿಕ್ ಡಿಸ್ಕ್ರಿಪ್ಷನ್ ಅಂತ ಹೇಳಿದರೆ ನಾವು ಏನು ಹ್ಯಾಬಿಟಿಂದ ಸೀಡ್ ತನಕ ಕಲ್ತೀವಿ. ಹ್ಯಾಬಿಟ್, ರೂಟ್ ಸಿಸ್ಟಮ್, ಸ್ಟೆಮ್, leaf, inflorescence, calyx, corolla, androecium, gynoecium, fruit and seed. ಇದಿಷ್ಟು ಇದರಲ್ಲಿ ಬರುತ್ತೆ. ಸೊ ಐಡೆಂಟಿಫೈ what scientific name and assign the given plant B to the respective family. ಫ್ಯಾಮಿಲಿ ಬರೀಬೇಕಿಲ್ಲಿ with a minimum of 6 reasons ಅಂತ ಹೇಳಿ ನಿಮಗೆ ಕೊಡ್ತಾರೆ. ಸೊ ಆವಾಗ ನೀವೇನು ಮಾಡಬೇಕು, ಇಲ್ಲಿ 6 ರೀಸನ್ಸ್ ಇದೆ. ಪ್ಲಾಂಟನ್ನು ನೀವು ಐಡೆಂಟಿಫೈ ಮಾಡ್ತೀರಾ ಯಾವ ಪ್ಲಾಂಟ್ ಅಂತೇಳಿ ಹೇಳಿ, ಅದಕ್ಕೆ 1 ಮಾರ್ಕ್ ಇರ್ತದೆ. ಫ್ಯಾಮಿಲಿ ಬರೀಬೇಕು, ಅದಕ್ಕೆ 1 ಮಾರ್ಕ್ ಇರ್ತದೆ. ಇಲ್ಲಿ 6 ಮಿನಿಮಮ್ ರೀಸನ್ಸ್ ಬರೀಬೇಕು, ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ.
ಈ ಒಂದು ಪ್ರಶ್ನೆ ಅಥವಾ ಇನ್ನೊಂದು ಪ್ರಶ್ನೆ ಅಂತೇಳಿ ಹೇಳಿದಾಗ ಐಡೆಂಟಿಫೈ ಅಂಡ್ ಕ್ಲಾಸಿಫೈ ದ ಗಿವನ್ ಪ್ಲಾಂಟ್ ಬಿ ವಿತ್ ಇಟ್ಸ್ ಸೈಂಟಿಫಿಕ್ ನೇಮ್, ಡಿರೈವ್ ಇಟ್ಸ್ ಫ್ಲೋರಲ್ ಫಾರ್ಮುಲಾ ಆ್ಯಂಡ್ ಫ್ಲೋರಲ್ ಡಯಾಗ್ರಾಮ್. ನೋಡಿ, ಇಲ್ಲಿ ಫ್ಲೋರಲ್ ಫಾರ್ಮುಲಾ ಅಥವಾ ಫ್ಲೋರಲ್ ಡಯಾಗ್ರಾಮನ್ನು ನೀವು ಬರೀಬೇಕಾಗ್ತದೆ. ಸೊ ಮೊದಲನೇ ಕ್ವೆಶನಲ್ಲಿ ಆದರೆ ಟ್ಯಾಕ್ಸಾನಮಿಕ್ ಡಿಸ್ಕ್ರಿಪ್ಷನ್ ಇರ್ತದೆ. ಎರಡನೇ ಕ್ವೆಶನಲ್ಲಿ ಆದರೆ ನೀವು ಐಡೆಂಟಿಫಿಕೇಷನ್ ಮಾಡಬೇಕು, ಸೈಂಟಿಫಿಕ್ ನೇಮ್ ಬರೀಬೇಕು, ಕ್ಲಾಸಿಫೈ ಮಾಡಬೇಕು, ಫ್ಲೋರಲ್ ಫಾರ್ಮುಲಾ ಮತ್ತು ಫ್ಲೋರಲ್ ಡಯಾಗ್ರಾಮ್ ಬರೀಬೇಕು. ಈ ಎರಡು ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ನೀವು ಪರೀಕ್ಷೆಯಲ್ಲಿ ಬರೀಬೇಕಾಗ್ತದೆ. ಈ ಕ್ವೆಶನ್ ಯಾವುದು ಕೊಡ್ತಾರೆ ಅಂತೇಳಿ ಹೇಳಿ ಎಕ್ಸಾಮಿನರ್ಸು ಡಿಸೈಡ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಐಡೆಂಟಿಫಿಕೇಷನ್ ವಿತ್ ಸೈಂಟಿಫಿಕ್ ನೇಮ್ 1 ಮಾರ್ಕ್ ಇದೆ, ಮೆನ್ಷನಿಂಗ್ ದ ನೇಮ್ ಆಫ್ ದ ಫ್ಯಾಮಿಲಿ 1 ಮಾರ್ಕ್ ಬರ್ತದೆ, ಫ್ಲೋರಲ್ ಫಾರ್ಮುಲಾಗೆ 1 ಮಾರ್ಕ್ ಇರುತ್ತೆ ಮತ್ತು ಫ್ಲೋರಲ್ ಡಯಾಗ್ರಾಮ್ಗೆ 2 ಮಾರ್ಕ್ ಬರ್ತದೆ. ಸೊ ಇದು ನಿಮಗೆ ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತ. ಈಗ ಫ್ಲೋರಲ್ ಡಯಾಗ್ರಾಮ್ ಬರೀಬೇಕು ಅಂತ ಹೇಳಿದರೆ ಫ್ಯಾಮಿಲಿ ಫೆಬೇಸಿ ನೇಮನ್ನು ಐಡೆಂಟಿಫಿಕೇಷನ್ ರೆಪ್ರೆಸೆಂಟ್ ಮಾಡಿರ್ತೀರ. ಫ್ಯಾಮಿಲಿ ಫೆಬೇಸಿ ಇದೆ, ಅದಕ್ಕೊಂದು ಫ್ಲೋರಲ್ ಡಯಾಗ್ರಾಮ್ ಹಾಕಬೇಕು ಮತ್ತು ಒಂದು ಫ್ಲೋರಲ್ ಫಾರ್ಮುಲಾ ಬರೀಬೇಕು. ಅದೇ ರೀತಿಯಲ್ಲಿ ಫ್ಯಾಮಿಲಿ ಸೊಲನೇಸಿಗೆ. ಸೊ ಫ್ಲೋರಲ್ ಡಯಾಗ್ರಾಮ್, write the floral diagram and floral formula. And then for the family Liliaceae, you have to write the floral diagram as well as the floral formula. See, this completes the taxonomic description of the families like Fabaceae, Solanaceae and the family Liliaceae. ಕರೆಕ್ಟಾಗಿ ಓದ್ಕೊಳ್ಳಿ. ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆನ ಕೇಳ್ತಾರೆ ಅದಕ್ಕೆ ಸರಿಯಾಗಿ ಆನ್ಸರ್ ಮಾಡಿ. ಥ್ಯಾಂಕ್ ಯು ಚಿಲ್ಡ್ರನ್.